3 ದಿನ ಬಸ್ ಒಳಗೆ ಜರ್ನಿ ನಮ್ ತಗೊಳ್ಳೋದು ಎಲ್ಲಿ ಆದ್ರೆ ಗೈಸ್ ಏನ್ ಮಾಡುದ್ರಿ ನಮ್ ಪರಿಸ್ಥಿತಿ ನೋಡ್ರಿ. ಹಣ್ಣು ತಿನ್ನವಲ್ಲ, ಹಣ್ಣು ಮರವಾಗಿ ರೇಟ್ ಕೇಳಿ ಬ್ಲಾಗ್ ನಿನ್ ಕಡೆ ಕೆಲ್ಸಕ್ಕೆ ಇಟ್ಕೊಂಡ್ಬಿಡು ಅಂದೆ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್. ಇವತ್ತೆಲ್ಲ ಹೊಂಟಿವಪ್ಪ ಅಂದ್ರೆ ಮತ್ತೆ ಬೆಂಗ್ಳೂರ್ಗೆ ಹೋಗೋದಾಗೈತೆ ನಮ್ದು. ಫ್ಯಾಮಿಲಿ ಎಲ್ಲ ಬಂದಾರ ಈಗ ಬೆಳಗ್ಗೆ ಅವಾಗ ಗಾಯ್ಸ್ ಸ್ನ್ಯಾಕ್ಸ್ ತರಕ್ ಬಂದೀನಿ. ಫೋನ್ ಹಚ್ಚಿ ಕರೆಯತ್ತಾರ ಎಲ್ಲಾರು, ಬೈಯತ್ತಾರ ಎಲ್ಲಾರು. ಬರ್ತೀನಿ ಬಾಯ್, ಹೋಗ್ರು ಬಾಯ್, ಜಲ್ದಿ ಹೋಗೋ ಮಾಡ್ರಿ ಗಾಯ್ಸ್. ಇವಾಗ ಮೆಜೆಸ್ಟಿಕ್ ಬಂದ ಭಯ ಡ್ರಾಪ್ ಕೊಡತ್ತಾರ ನಮ್ಮ ಕೆಂಗೇರಿ ತನ. ಹಾಯ್ ಮಾಡು ಭಯ ಬ್ಲಾಗ್. ಈಗ ಕೆಂಗೇರಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಹೇರ್ ಕಟ್ ಮಾಡಿಸ್ಕೋಬೇಕೀಗ. ಸುಮ್ ಕೆಲ್ಸಕ್ಕೆ ಇಟ್ಕೊಂಡ್ಬಿಡೋಣ ನನಗೆ ಇಲ್ಲಿ ಅಣ್ಣ. ನಿನ್ ಕಡೆ ಕೆಲ್ಸಕ್ಕೆ ಇಟ್ಕೊಂಡ್ಬಿಡು ಅಂದೆ. ನಮ್ಮ ಅಸಿಸ್ಟೆಂಟ್ ಆಗಿರ್ತೀನಿ ಅಂದ್ರೆ ಸೌನು ಅಲ್ಲ ಭಯಾನು ಅಲ್ಲ, ನಮ್ಗೆ ಯಾರು ಇಟ್ಕೊಳ್ಳೋದಾಗ್ಯಾರ. ಚಾವಿ ತಂದಾನೋ ಇಲ್ಲೋ ನನ್ ಕಾರ್ಯನ, ಚಾವಿ ಇದ್ದಿದ್ದೆಲ್ಲ ತಿಳ್ಕೊ ಹೊಯ್ಕೋ ಬಿಡ್ಕೋ, ನನಗೆ ಆಗಂಗೇ ಇಲ್ಲ. ಸೊ ಅದೇ ನಿಂದ್ರಾಕ ಆಗತ್ತಿಲ್ಲ, ಕೂಡಾಕ ಆಗತ್ತಿಲ್ಲ. ಇಲ್ಲಿ ಮೊದ್ಲು ಬಸ್ ಒಳಗೆ ನಿದ್ದೆ ಆಗಿಲ್ಲ. ತಂದಿಲ್ಲು ಇವಾಗ ಕಟಿಂಗ್ ಮಾಡ್ಕೋಬೇಕು. ಬ್ರೇಕ್ಫಾಸ್ಟ್ ಆಯ್ತಾ, ಟೀ ಮುಗೀತ, ಎಲ್ಲ ಮುಗೀತ. ಸ್ಪಿನ್ ನಡಿ ಹೋಗ್ ನೋಡಿ. ಚಲೋ ಗಾಯ್ಸ್, ಹೇರ್ ಕಟ್ ಯಾವ ಥರ ಮಾಡಿಸ್ಕೋಬೇಕಂತ ಗೊತ್ತಾಗತ್ತಿಲ್ಲ. ಅವ್ರ ಕಡೆನೇ ಸಜೆಸ್ಟ್ ತಗೋತೀನಿ. ನನ್ನ ಫೇಸಿಗೆ ಹೆಂಗೆ ಸೂಟ್ ಆಗುತ್ತೆ, ಯಾವ ಸೂಟ್ ಆಗುತ್ತೆ ಅಂತ ನೋಡು. ಮತ್ತೆ ಏನು ಮಾಡಕ್ ಬರಲ್ಲ. ನಿದ್ದಿನೇ ಆಗಿಲ್ರಿ, ರಾತ್ರಿ ಬರ್ತಾನೆ ನಮ್ದು ಬಸ್ ಒಳಗೆ. ಯಾಕೆ ಅನ್ಕಂಫರ್ಟೇಬಲ್ ಫೀಲ್ ಅನ್ನಿಸ್ತಾವ ಬಸ್. ಲೆಟ್ಸ್ ಗೋ ಗೈಸ್. ಪ್ರೈಸ್ ನೋಡ್ರಿ 800 ಐತಿ. ಸಣ್ಣ ಹುಡುಗರು 400 ಐತಿ. ಅಲ್ಲ ನಾವು ಎದ್ದೋದಂತಿಗೂ ಮಕ್ಕಳು ರೇಟ್ ಕೇಳಿ ಎದ್ದೋಗೋದು. ವುಮೆನ್ ಐತಿ, ಬಟ್ ಎಲ್ಲಾನು ಒಂದೇ ಐತಿ. ಯೂನಿಸೆಕ್ಸ್ ಮೆನ್ ಐತಿ ನೋಡಿ. 150 ಐತಿ, 250. ಕಟ್ಟಿಂಗ್ ಮಾಡ್ಸೋಬೇಕಂದ್ರೆ ಅಪಾರ್ಟ್ಮೆಂಟ್ ತೊಗೊಂಡ್ಬರ್ಬೇಕಂತ. ಏನ್ ಮಾಡ್ಬೇಕ್ರಿ? ಮೊದ್ಲೇ ನಮ್ದು ಟೈಮ್ ಆಗೈತಿ, ಹೋಗ್ಬೇಕ. ಲೇಟ್ ಮಾಡ್ತೀನಿ ಅಂದ್ರ ಎಲ್ಲಿ ರೈಟ್ ಅಲ್ಲಿ ಸಮಯದ ಇಲ್ಲ ಐತಿ ನೋಡ್ರಿ. ಅಲ್ಲಿ ಕನ್ನಡಿನ ಹೋಗ್ಯಾರ ಈತಿಗೆ ಶೋ ಅದು ಹೆದರಿಕೆ ಅದರದಲ್ಲ. ಅವ್ ಹೊಲಸು ಒಂಥರ ಅನಿಸ್ತಾವಪ್ಪ ನೋಡೋಣ. ಸರಿ ಅಲ್ಲೇ ಬರ್ತೀನಿ ಸೊಪ್ಪ ಗಾಯ್ಸ್. ಇವಾಗ ಫ್ರೆಶ್ ಅಪ್ ಆಗಿ ನೋಡ್ರಿ ಅಂತ ಅವತಾರ ನೋಡಕ್ ಅವತಾರ ತೋರ್ಸ್ಲಿ ಬೇಗ ಆ ಪ್ರಕಾರ. ಹಣ್ಣು ತಿನ್ನವಲ್ಲ, ಹಣ್ಣು ಮರವಾಗಿ ಮ್ಯಾಲ ಫಾರ್ಮಲ್ ಹಾಕೊಂಡ್ ಚಪ್ಪಲ್ ನೋಡ್ರಿ ಇಲ್ಲಿ ತಳದು. ಇಲ್ಲ ನ್ಯೂ ಟ್ರೆಂಡ್, ನೀನೇ ತೆಗಿ. ನ್ಯೂ ಟ್ರೆಂಡ್ ಗಾಯ್ಸ್ ಇದು ನೋಡ್ರಿ. ಬಡ ಟೈಮ್ ಆಗಿ ತಗೊಂಡ್ ಗಾಯ್ಸ್. ಏನ್ ಮಾಡುದ್ರಿ ನಮ್ ಪರಿಸ್ಥಿತಿ ನೋಡ್ರಿ. ಊರಿಂದ ಬಂದೀನಿ, ಒಂದ್ ಬೆಲ್ಟ್ ತಂದಿಲ್ಲ, ಒಂದ್ ಶೂಸ್ ತಂದಿಲ್ಲ, ಒಂದ್ ಏನೂ ತಂದಿಲ್ಲ. ಪ್ಯಾಂಟ್ ಸುದೇಕ್ ಇಲ್ಲೇ ತಗೊಂಡಿನ್ ಬಂದ. ಪ್ಯಾಂಟ್ ಎಲ್ಲ ಫಾರ್ಮಲ್ ಪ್ಯಾಂಟ್ ಇದ್ದು, ಏನು ಹಂಗೆ ಗದ್ದಲ್ಲ, ಹಂಗೆ ಇಟ್ಕೊಂಡ್ ಬಂದಿನಿ. ಏನು ತಗೊಂಡೇ ಇಲ್ಲ. ಏನ್ ಮಾಡುದ್ರಿ ಗಾಯ್ಸ್? ಈಗೆಲ್ಲ ತಗೋಬೇಕು, ಮತ್ ರೊಕ್ಕ ಕೊಟ್ಟ. ಬೆಲ್ಟ್ ಮನ್ಯಾಗ ಅದಾವ, ಮತ್ ಬೆಲ್ಟ್ ತಗೋಬೇಕು, ಶೂಸ್ ತಗೋಬೇಕು. ಏನ್ ಮಾಡಕ್ ಬರ್ಲ ಗಾಯ್ಸ್. ತಗೊಳಮಂತ, ಏನೇನ್ ಹಾಕೈತ್ ನೋಡುಮಂತ. ಬಾಯ್ ಗೈಸ್. ಈಗ ಜ್ಯೂಸ್ ಕುಡ್ದಿಟ್ಟ ತಗೊಳ್ಳೋದು ಎಲ್ಲಿ ಆದ್ರೆ ನೀರ್ ನೋಡ್ರಿ. ಕೈ ನೋಡ್ರಿ ಅಲ್ಲಿ ತಗೊಳತ್ತ. ನೋಡಾ ತಕ್ಷಣ ಐಕೋತಾರ ಅವ್ರ. ಅಲ್ಲ ಹೋಗ್ಬೇಕ್ರಿ, ಅಲ್ಲಿ ತೋತಿರಿ, ಅಲ್ಲಿ ನೀರ್ ಕುಡಿದ್ ಬಿಟ್ಟು ಇಲ್ಲಿ ಬಂದ್ ಕೈ ತಗೋತೀರತ್ತಂದ.
ಗೈಸ್ ಇವಾಗೆಲ್ಲ ಆಡಿಷನ್ ಅದು ಮುಗೀತ. ಏನೂ ವಿಡಿಯೋ ಮಾಡೋದಾಗಲಿಲ್ಲ, ಯಾಕಂದ್ರೆ ಫುಲ್ ಟೈರ್ಡ್ ಆಗಿತ್ತು. ಸ್ಕ್ರಿಪ್ಟ್ ಕೊಟ್ಟಿದ್ರು ದೊಡ್ದ, ಅದೇ ಪ್ರಾಕ್ಟೀಸ್ ಮಾಡತ್ತಿದ್ವಿ, ಅಲ್ಲೇ ಟೈಮ್ ಹೋಯ್ತು. ಈಗ ಮತ್ತೆ ಬಿಜಾಪುರ ಹೋಗೋದು ಬಂತ. ಇವ ಮೊನ್ನೆ ನೈಟ್ ಇಲ್ಲಿಂದ ಹೋದ್ವಿ, ನಿನ್ನೆ ನೈಟ್ ಅಲ್ಲಿಂದ ಬಂದ್ವಿ, ಇವತ್ತು ನೈಟ್ ಅಲ್ಲಿಂದ ಹೋಗೋದು. 3 ದಿನ ಬಸ್ ಒಳಗೆ ಜರ್ನಿ ನಮ್ದು ಕಂಟಿನ್ಯೂ. ರೆಕಾರ್ಡ್ ಆಯ್ತು ಇದು ನಮ್ದು. ಅವನು ಎಲ್ಲ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡ್ ಬಂದ ನೋಡ್ರಿ ಗಾಯ್ಸ್. ನಮ್ದು ಲೈಫ್ದಾಗೆ ಇದು ರೆಕಾರ್ಡ್ ಆಯ್ತು. ಒಂದೇ ಊರಿಗೆ ಅಪ್ ಆ್ಯಂಡ್ ಡೌನ್ ಮಾಡ್ಕೋತ, ಅದು ಬಸ್ ಒಳಗೆ ಟ್ರಾವೆಲ್ ಮಾಡ್ಕೋತ 3 ದಿನ ಅಂದ್ರೆ ಕಂಟಿನ್ಯೂಸ್ 3 ದಿನ ಬಸ್ ಒಳಗೆ ಇದ್ದೀವಿ. ವಿಜಯನಂದನೇ ಅದನ್ನು, ವಿಜಯನಂದ ಬಸ್ ಒಳಗೆ 3 ದಿನ ಅದೀವಿ ನಾವು. ಲೆಟ್ಸ್ ಗೋ ಗೈಸ್. ಇವಾಗ ಟೈಮ್ 11:30 ಆಗೈತಿ. ಏನು ಮಾಡಕ್ ಬರಲ್ಲ. ಉಲ್ಟಾ ಸೀಟ್ ಕೊಟ್ಟಾರ ಗೈಸ್. ಫೈನಲಿ ಮನೆಗೆ ಬಂದೆ. ಇನ್ನೂ ವಿಡಿಯೋ ಮಾಡೋದಾಗಲಿಲ್ಲ, ಪೂರಾ ಟೈರ್ಡ್ ಆಗಿತ್ತು.